ಲಿಂಗಾಯತ ಉಪಜಾತಿಗಳ ವರ್ಗೀಕರಣಕ್ಕೆ ತೀವ್ರ ಅಸಮಾಧಾನ ಸ್ಫೋಟಗೊಂಡಿದೆ. 2018ರಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮ ಅಂತ ಕೈ ಸುಟ್ಕೊಂಡ್ವಿ. ವಿಷಯ ಕಣ್ಮುಂದೆ ಇದ್ರೂ ಇದಕ್ಕೆ ಕೈ ಹಾಕಿರೋದು ಎಷ್ಟು ಸರಿ? ಕೆಲ ಲಿಂಗಾಯತ ಸಚಿವರಿಂದ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ. ಆದರೆ ಜಾತಿ ಗಣತಿ ವರದಿ ಪರ ಸಚಿವ ಎಂಬಿ ಪಾಟೀಲ್ ಬ್ಯಾಟಿಂಗ್ ಮಾಡಿದ್ದಾರೆ. ಯಾರಿಗೆಲ್ಲ ಹಿನ್ನಡೆಯಾಯಿತು, ನಾವೆಲ್ಲ ಗೆದ್ದು ಬಂದಲ್ವಾ ಅಂತ ಹೇಳಿ ಇತರೆ ಲಿಂಗಾಯತ ಸಚಿವರನ್ನ ಕೆರಳಿಸಿದ ಎಂಬಿ ಪಾಟೀಲ್ ಮಾತು ಇತರರನ್ನ ಕೆರಳಿಸ್ತದು, ಟ್ರಿಗರ್ ಮಾಡ್ತು. ಸೋತ ನಾನೇ ಸುಮ್ಮನಿದ್ದೇನೆ, ಈ ವಿಚಾರ ಇಲ್ಲಿಗೆ ಬಿಡೋಣ ಹೀಗಂತ ಇತರರನ್ನ ಸಮಾಧಾನ ಮಾಡಿದ ಶರಣ ಪ್ರಕಾಶ್ ಪಾಟೀಲ್. ಲಿಂಗಾಯತ ಉಪಜಾತಿಗಳ ವರ್ಗೀಕರಣಕ್ಕೆ ತೀವ್ರ ಅಸಮಾಧಾನಗಳು ಶುರುವಾಗಿದೆ. 2018ರಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮ ಅಂತ ಕೈ ಸುಟ್ಕೊಂಡ್ವಲ್ಲ, ಅದೇ ತರ ಆಗ್ಬಿಟ್ಟಾತು. ಸುಮ್ಮನಿದು ಬಿಡಿ. ಸಾಕಷ್ಟು ಸಚಿವರು ಶಾಸಕರು ಚುನಾವಣೆಯಲ್ಲಿ ಸೋತು ಸುಣ್ಣವಾದ್ರು. ಈ ವಿಷಯ ಕಣ್ಮುಂದೆ ಇದ್ರೂ ಇದಕ್ಕೆ ಕೈ ಹಾಕಿರೋದು ಎಷ್ಟು ಸರಿ? ಕೆಲ ಲಿಂಗಾಯತ ಸಚಿವರಿಂದ ತೀವ್ರ ಅಸಮಾಧಾನಗಳು ಕೂಡ ವ್ಯಕ್ತವಾಗಿದೆ. 2018ರಲ್ಲಿ ನಡೆಸಿದ ಆ ಒಂದು ವಿಚಾರ ಅಥವಾ ಪ್ರಸ್ತಾಪ ಆದ ವಿಚಾರ, ಲಿಂಗಾಯತ ಉಪಜಾತಿಗಳ ವರ್ಗೀಕರಣಕ್ಕೆ ಈಗಾಗಲೇ ತೀವ್ರ ಅಸಮಾಧಾನಗಳು ವ್ಯಕ್ತವಾಗಿದೆ. 2018ರಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮ ಅಂಥೇಳಿ ಕೈ ಸುಟ್ಕೊಂಡ್ರವಲ್ಲ, ಅದೇ ತರಹ ಈ ಬಾರಿಯೂ ಜಾತಿ ಗಣತಿಯ ವಿಚಾರದಲ್ಲಿ ನಾವು ಭಾರಿ ನಷ್ಟಕ್ಕೊಳಗಾಗ್ತೀವಿ. ಸಾಕಷ್ಟು ಸಚಿವರು ಶಾಸಕರು ಚುನಾವಣೆಯಲ್ಲಿ ಸೋತು ಸುಣ್ಣವಾದರು. 2018ರಲ್ಲಿ ಯಾವಾಗ ಲಿಂಗಾಯತ ಪ್ರತ್ಯೇಕ ಧರ್ಮ ಅನ್ನುವಂತಹ ಚರ್ಚೆಯನ್ನು ಮುನ್ನೆಲೆಗೆ ತಂದರು, ಅದಾದ ನಂತರದ ಚುನಾವಣೆಯಲ್ಲಿ ಅಟ್ಟರ್ ಫ್ಲಾಪ್ ಆಯಿತು. ಕಾಂಗ್ರೆಸ್ನ ಸಾಕಷ್ಟು ಸ್ಥಾನಗಳು ಸೋತು ಹೋದವು. ಈ ವಿಷಯ ಕಣ್ಮುಂದೆ ಇದ್ರೂ ಕೂಡ ಇದಕ್ಕೆ ಕೈ ಹಾಕಿರೋದು ಸರಿನಾ? ಏನು ನಿಮ್ಮ ಪೊಲಿಟಿಕಲ್ ಸ್ಟ್ರಾಟಜಿ? ಕೆಲ ಲಿಂಗಾಯತ ಸಚಿವರಿಂದ ತೀವ್ರ ಅಸಮಾಧಾನಗಳು ವ್ಯಕ್ತವಾಗ್ತಾ ಇದೆ. ಅಸಮಾಧಾನ ಆಕ್ರೋಶಗಳ ನಡುವೆಯೂ ಕೂಡ ಜಾತಿ ಜನಗಣತಿಯನ್ನ ತರೋದೇ ಆದರೆ ಕಾಂಗ್ರೆಸ್ಗೆ ಇದು ಅತ್ಯಂತ ದೊಡ್ಡ ಸವಾಲಾಗುತ್ತೆ. ಆದರೆ ಜಾತಿ ಗಣತಿ ವರದಿ ಪರ ಸಚಿವ ಎಂಬಿ ಪಾಟೀಲ್ ಸಮರ್ಥನೀಯ ಮಾತಾಡಿದ್ದಾರೆ. ಯಾರಿಗೆಲ್ಲ ಹಿನ್ನಡೆಯಾಯಿತು ನೋಡಿ, ಯಾರೆಲ್ಲ ನೀವು ಆ ಸಂದರ್ಭದಲ್ಲಿ ಸೋತ್ರೋ ನಾವೆಲ್ಲ ಗೆದ್ದು ಬಂದಿಲ್ವಾ ಎಂದ ಎಂಬಿ ಪಾಟೀಲ್. ಇತರೆ ಲಿಂಗಾಯತ ಸಚಿವರನ್ನ ಕೆರಳಿಸಿದ ಎಂಬಿ ಪಾಟೀಲ್ ಮಾತು, ಸೋತ ನಾನೇ ಸುಮ್ಮನಿದ್ದೀನಿ, ಈ ವಿಚಾರ ಇಲ್ಲಿಗೆ ಬಿಡೋಣ ಅಂತ ಹೇಳಿದ್ರು. ಹೀಗಂತ ಇತರರನ್ನ ಸಮಾಧಾನ ಮಾಡಿದ ಶರಣ ಪ್ರಕಾಶ್ ಪಾಟೀಲ್. ಜಾತಿ ಜನಗಣತಿ ವರದಿ ಪರ ಸಚಿವ ಎಂಬಿ ಪಾಟೀಲ್ ಒಬ್ಬರು ಮಾತನಾಡಿದ್ರೆ, ಇನ್ನು ಉಳಿದವರೆಲ್ಲರೂ ಅವರವರ ಬೇಸರ ಅವರವರ ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಹೋದರು. ಹಿಂದೆ ಪ್ರತ್ಯೇಕ ಧರ್ಮದ ಕೂಗು ಕೇಳಿಬಂದಾಗ 2018ರಲ್ಲಿ ನಾವು ಅನುಭವಿಸಿದ ವೇದನೆ, ನಾವು ಅನುಭವಿಸಿದ ಸವಾಲು, ನಮಗೆ ಎದುರಾದ ಸಂಕಷ್ಟ ಇವೆಲ್ಲವೂ ನಿಮಗೆ ನೆನಪಿಲ್ವಾ? ಮತ್ತೆ ಅದೇ ಜಾತಿ ಜನಗಣತಿಗೆ ನೀವು ಕೈ ಹಾಕ್ತೀರಾ ಅನ್ನೋದಾದರೆ ನೀವು ಯಾವುದನ್ನು ನಿರೀಕ್ಷೆಯಲ್ಲಿಟ್ಟುಕೊಂಡು ಈ ತರಹದ ಒಂದು ಸವಾಲಿಗೆ ಅಥವಾ ಈ ತರಹದ ಒಂದು ಸಾಹಸಕ್ಕೆ ಕೈ ಹಾಕಿದ್ದೀರಿ ಅಂಥೇಳಿ ಸಾಕಷ್ಟು ಸಚಿವರುಗಳು ಕೂಡ ಪ್ರಶ್ನೆಯನ್ನು ಮಾಡಿದ್ರು. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಬೇರೆ ಬೇರೆ ಅಪ್ಡೇಟ್ಸ್ಗಳನ್ನು ನಾವು ಗಮನಿಸುವುದಾದರೆ, ಈ ವಿಚಾರ ನಿನ್ನೆ ಸಚಿವ ಸಂಪುಟದಲ್ಲಿ ಚರ್ಚೆಯಾದಾಗ ಅಲ್ಲಿ 30ಕ್ಕೂ ಹೆಚ್ಚು ಸಚಿವರಿದ್ದಾರೆ. ಸಿದ್ದು ಸಚಿವ ಸಂಪುಟದಲ್ಲಿ ಎಷ್ಟು ಜನ ಒಲವು ತೋರಿಸ್ತಾರೆ, ಎಷ್ಟು ಜನ ಆಕ್ರೋಶ ವ್ಯಕ್ತಪಡಿಸ್ತಾರೆ ಎನ್ನುವಂತಹದನ್ನು ಸಚಿವ ಸಂಪುಟ ನಡೆಸುವುದಕ್ಕೂ ಮುನ್ನವೇ ಲೆಕ್ಕಾಚಾರ ಮಾಡಿಕೊಳ್ಳಲಾಯಿತು. ನಿನ್ನೆ ನಡೆದಂತಹ ಈ ಒಂದು ಅಸಮಾಧಾನದ ಕೂಗು ಎಲ್ಲವೂ ಕೂಡ ಸಿದ್ದರಾಮಯ್ಯ ನಿರೀಕ್ಷಿತವಾಗಿ ಮೊದಲೇ ಊಹಿಸ್ಕೊಂಡಿದ್ರು ಹಿಂಗೆ ಆಗುತ್ತೆ ಅಂತೇಳಿ. ಆದರೂ ಕೂಡ ಒಂದರ್ಥದಲ್ಲಿ ಸಿದ್ದರಾಮಯ್ಯ ಏಕಾಂಗಿಯಾದರೂ ನಿನ್ನೆಯ ಆ ಒಂದು ಚರ್ಚೆಯ ವಿಚಾರದಲ್ಲಿ ಎಂಬಿ ಪಾಟೀಲ್ ಜೊತೆಗೆ ಸಂತೋಷ್ ಲಾಡ್ ಹೊರತುಪಡಿಸಿದರೆ ಇನ್ಯಾರೂ ಕೂಡ ಜಾತಿ ಜನಗಣತಿ ಬಿಡುಗಡೆ ಮಾಡೋಣ ಅಂತ ಹೇಳೋದಕ್ಕೆ ಯಾರೊಬ್ಬರೂ ಇರಲಿಲ್ಲ. ಎಸ್ ಮಲ್ಲಿಕಾರ್ಜುನ್ ತೀವ್ರವಾಗಿ ಖಂಡಿಸ್ತಾರೆ ಇದನ್ನು. DK ಶಿವಕುಮಾರ್ ಪರೋಕ್ಷವಾಗಿ ಟಾಂಗ್ ಕೊಟ್ಟರು. ಜಾತಿ ಗಣತಿ ಬೇಡ ಅನ್ನೋ ರೀತಿಯಲ್ಲಿ ಅಹಿಂದ ಸಮುದಾಯದ ಯಾರೊಬ್ಬ ನಾಯಕರು ಕೂಡ ಈ ವಿಚಾರವಾಗಿ
ಅಷ್ಟರ ಮಟ್ಟಿಗೆ ಮಾತನಾಡಲಿಲ್ಲ. ಇದು ಜಾತಿ ಗಣತಿಗೆ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾದ ಬೆನ್ನಲ್ಲೇ ಈ ನಿರ್ಧಾರ ಏನಾಗಬಹುದು